ಎಲ್ಲರಿಗೂ ನಮಸ್ಕಾರಗಳು. ಸಿನಿಮಾ ನೋಡುವುದಕ್ಕೆ ಚೆಂದ, ಆದರೆ ಅದರ ಹಿಂದೆ ಇರುವ ಕಷ್ಟ ಯಾರಿಗೂ ತಿಳಿಯುವುದಿಲ್ಲ. ಈ ನನ್ನ ಕಿರುಚಿತ್ರಕ್ಕೆ ಯಾರ ಸಹಾಯವೂ ಇಲ್ಲದೆ, 1 ರೂಪಾಯಿಯೂ ಇಲ್ಲದೆ ಕಷ್ಟಪಟ್ಟು ಮಾಡಿರುವ ಚಿತ್ರವಿದು. ನಾನು ತುಂಬ ಜನರ ಹತ್ತಿರ ಈ ಕಿರುಚಿತ್ರ ಮಾಡಲು ಸಹಾಯ ಕೇಳಿದಾಗ ಯಾರೂ ಸಹಾಯ ಮಾಡದೆ ಹೋದರು. ಆದರೂ ನನ್ನ ಕನಸನ್ನು, ನನ್ನ ಸಾಧನೆಯನ್ನು ಬಿಡದೆ ಆ ದೇವರ ಸಹಾಯ, ಆಶೀರ್ವಾದ ಹಾಗೂ ಮಹಾಕೃಪೆಯಿಂದ ಈ ಚಿತ್ರವನ್ನು ಮಾಡಿದ್ದೇನೆ. ಈ ಕಿರುಚಿತ್ರಕ್ಕೆ ಸಹಾಯ ಮಾಡಿದ ಕ್ಯಾಮ್ರಾಮನ್ ಹಾಗೂ ಎಡಿಟರ್ ಆದ ಸಚಿನ್ ಥಾಮಸ್ ಅವರಿಗೂ ಹಾಗೂ ವಾಯ್ಸ್ ಡಬ್ಬಿಂಗ್ ಮತ್ತು ರೀರೆಕಾರ್ಡಿಂಗ್ ಮಾಡಿಕೊಟ್ಟಂತಹ ವಿಟ್ಟೋ ಅವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಕಷ್ಟಕ್ಕೆ ಫಲವೇ ನಿಮ್ಮ ಅಭಿಮಾನ. ದಯಮಾಡಿ ಈ ಕಿರುಚಿತ್ರವನ್ನು ನೀವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ, ಸಹಕರಿಸಿ, ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸಿ. ಓ ರಮೇಶ್! ಹಾಯ್ ಸುರೇಶ್. ಅಯ್ಯೋ ಬಡೇತದೆ, ನಾನು ಸುರೇಶ್ ಅಲ್ಲ ಕಣೋ, ಚಂದನ್ನು. ಹೋಗ್ಲಿ ಅದ್ ಬಿಡು, ಎಲ್ಲಿ ನಿನ್ ದೋಸ್ತು? ಅವನೇ ನೋಡಕ್ ಹೊರಟೆ ಕಣ. ಅಲ್ಲ ಕಣ, ಅವ್ನ್ ಜಾಸ್ತಿ ಆಗ್ಲಿಲ್ವಾ? ಯೋಗ್ಯತೆ ತಕ್ಕಂಗ್ ಕನ್ಸ್ ಕಾಣ್ಬೇಕು ಅಂಟಮ್ಮ. ಅವನ್ಗೆ ದೊಡ್ಡ ದೊಡ್ಡ ಕನ್ಸ್ ಕಾಣ ಯೋಗ್ಯತೆ ತಾಕತ್ ಎರಡೂ ಐತೆ. ಯಾಕಂದ್ರೆ ದೇವ್ರು ಆ ಕಲೆ ಕೊಟ್ಟಿದ್ದಾನೆ, ಕಾಣ್ತಾ ಇರ್ಲಿ ಬಿಡು. ಆಯ್ತು ಬಿಡಪ್ಪ, ನಿನ್ ದೋಸ್ತ್ ನಾನು ಹೇಳ್ಬಿಟ್ಟು ಕೊಡ್ತೀಯ, ಬರ್ಲಾ? ಓಕೆ ಬಾಯ್ ಕಣ, ಸಿಗೋಣ ಬಾಯ್. ಈ ಪ್ರಪಂಚದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಜಸ್ಟ್ ಶೀತ ಆದರೆ ಸಾಕು, ನೆಂಟರುಗಳೆಲ್ಲ KG ಗಟ್ಟಲೆ ಆ್ಯಪಲ್ ತಗೊಂಡು ಓಡೋಡ್ ಬರ್ತಾರೆ. ಫ್ರೆಂಡ್ಸ್ಗಳೆಲ್ಲ ಕಾಲ್ ಮೇಲೆ ಕಾಲ್ ಮಾಡಿ ಹೇಗಿದ್ಯಾ ಅಂತ ವಿಚಾರಿಸ್ಕೋತಾರೆ. ಆದರೆ ನನ್ನಂತ ನಿನ್ನಂಥ ಬಡವರು ಕ್ಯಾನ್ಸರ್ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ರು ಯಾರೂ ಬಂದು ನೋಡಲ್ಲ. ಯಾಕೆಂದರೆ ನಾವು ಬಡವರು ಕಣೋ. ಏಯ್ ಚಂದು, ಯಾವಾಗ ಬಂದೆ? ಅದೇ ಸರ್, ಆ ಬುದ್ಧಿವಂತನ ಹತ್ರ ಬರ್ದಿ ಒಪ್ಪಿಸ್ತಾ ಇದ್ರಲ್ಲ, ಆಗ್ಲೇ ಬಂದೆ. ಅಲ್ಲ ಕಣೋ, ಹೋಗಿ ಹೋಗಿ ಆ ಹುಚ್ಚನ ಹತ್ರ ಮಾತಾಡ್ತಾ ಇದ್ದಿಲ್ಲ, ಅವನ್ಗೇನಾದ್ರೂ ಅರ್ಥ ಆಗುತ್ತಾ? ಈ ಲೂಸ್ ಜೊತೆ ಸೇರಿ ನೀನು ಲೂಸ್ ಗೀಸ್ ಆಗ್ಬಿಟ್ಟಿದ್ಯಾ ಏನೋ? ನೋಡು ಚಂದು, ಒಬ್ಬ ನಾರ್ಮಲ್ ಮನುಷ್ಯರ ಹತ್ರ ಹೋಗಿ ನಮ್ಮ ಫೀಲಿಂಗ್ಸ್ಗಳನ್ನ ಹೇಳ್ಕೊಂಡ್ರೆ ನಾವು ಅಳ್ತಾ ಇದ್ರೆ ಅಯ್ಯೋ ಇವ್ನು ಅಳ್ತಿದ್ದಾನಲ್ಲ ಅಂತ ನಗಾಡ್ತಿರ್ತಾರೆ. ಅದೇ ನಾವು ನಗಾಡ್ತಾ ಇದ್ರೆ ಈ ನನ್ನ ಮಗ ನಗಾಡ್ತಾವನಲ್ಲ, ಹೆಂಗಾರೋ ಮಾಡಿ ಅಳಿಸ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಇವಾಗ ಈ ಹುಚ್ಚಿನ ಹತ್ರ ನಮ್ಮ ಫೀಲಿಂಗ್ನ ಹೇಳ್ಕೊಂಡ್ರೆ ಇವನಂತರ ನಮ್ ಮಿರರ್ ಇದ್ದಂಗೆ. ನಾವು ಅಳ್ತಾ ಇದ್ರೆ ಇವನು ಅಳ್ತಾನೆ, ನಾವು ನಗಾಡ್ತಿದ್ರೆ ಇವನು ನಗಾಡ್ತಾನೆ. ಸೊ ನಾರ್ಮಲ್ ಮನುಷ್ಯರು ಬೆಟರ, ಈ ಹುಚ್ಚ ಬೆಟರ? ಕರೆಕ್ಟ್ ಕಣೋ, ನಾರ್ಮಲ್ ಮನುಷ್ಯರುಗಳಿಗಿಂತ ಈ ಹುಚ್ಚನೇ ಬೆಟರು. ಸರಿ ಅವನನ್ ಬಿಡು, ನೆನ್ನೆ ಶ್ರೇಯ ಸಿಕ್ಕಿದ್ಲು ಕಣ, ತುಂಬಾ ಕ್ಲೋಸ್ ಆಗಿ ಮಾತಾಡಿದ್ಲು. ಓ ಇನ್ನೇನಪ್ಪ, ಹೊಡೆದೆ ಜಾಕ್ಪಾಟು. ಮತ್ತೆ ನೀನ್ ಮಾಡಿರೋ ಕತೆಗೆ ಅವ್ರ ಅಪ್ಪನ ಹತ್ರ ಮಾತಾಡಿ ಅವ್ರನ್ನೇ ಪ್ರೊಡ್ಯೂಸರ್ ಮಾಡ್ಬಿಡು. ಮಾಡ್ಸೋಣ ಬಿಡು. ಸರಿ ಚಂದನ್, ಒಂದು 5 ನಿಮಿಷ ಕೆಲಸ ಇದೆ, ಓಡ್ ಬಂದು. ಸರಿ ಕಣ, ಓಕೆ ಬಾಯ್ ಬಾಯ್ ಬಾಯ್. ಚಂದನ್, ಇನ್ 5 ಮಿನಿಟ್ಸ್ ಅಲ್ಲಿ ಮನೆ ಹತ್ರನೇ ಬರ್ತೀನಿ, ಬಾಯ್.
ಏನು ಇಲ್ಲಿ ಸ್ಕೂಲ್ ಹುಡ್ಗಿರಿ ಕಾಳ್ ಹಾಕಕ್ ಬಂದಿದ್ಯಾ? ಏನಿಲ್ಲ ಶ್ರೇಯ, ದಿನ ಈ ಮರಕ್ಕೆ ಒಂದು ಗಿಣಿ ಬರುತ್ತೆ, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕತೆ ಮಾತ್ರ ಚೆನ್ನಾಗ್ ಬರೀತ್ಯಾ ಅನ್ಕೊಂಡಿದ್ದೆ. ಚೆನ್ನಾಗೂ ಹೇಳಕ್ ಬರುತ್ತೆ ಕತೆನ. ನಿನ್ನಿಂದ ಒಂದ್ ಹೆಲ್ಪ್ ಮಾಡ್ಬೇಕಿತ್ತು, ಮಾಡ್ಕೊಡ್ತೀಯಾ? ಅದೇನ್ ಹೆಲ್ಪ್ ಅಂತ ಹೇಳು, ನನ್ ಕೈಲಾದ್ರೆ ನಾನು ಖಂಡಿತ ಮಾಡ್ತೀನಿ. ಸರಿ ಕಣೋ, ನಾಳೆ ಆಗಲ್ಲ, ನಾಳಿದ್ ಸಿಗ್ತೀನಿ. ಬಾಯ್. ಓಕೆ ಬಾಯ್. ಅಂತೂ ಇಂತ ನಮ್ ಗಿಳಿ ನೋಡಿದಾಯ್ತು ಇವತ್ತು. ಏನಮ್ಮ ಕೂಗಿದ್ರು ಹಂಗೆ ಹೋಯ್ತಾ ಇದೆಯಾ ಕಾಂಚಲ್ಲಿ? ನಾ ಹೇಳೋವರೆಗೆಲ್ಲ ಕೂತಿರ್ಬೇಕು, ಕೂತ್ಕೊಳ್ಳಲೇ. ಸಿಕ್ಕಿದ್ಲು ಕಣ, ಒಂದ್ ಹೆಲ್ಪ್ ಆಗುತ್ತಾ ಅಂತ ಕೇಳ್ತಾ ಇದ್ಲು. ನೋಡೋಣ, ಆದ್ರೆ ಮಮ್ ಮಮ್ ಅಲ್ಲಿ ನೋಡಿ ಇನ್ನೂರು ಯಾರೋ ಬಕ್ರ ಹೋಯ್ತಾವನ. ಮಾಡ್ತೀನಿ ತಡಿ ನಿನ್ಗೆ. ಏಯ್ ಬಾರ ಇಲ್ಲಿ. ಯಾವ್ದೋ ಹೊಸ ಬಕ್ರ ಸಿಗಾಕೊಂಡ. ಅಣ್ಣ ಹೇಳಿ ಅಣ್ಣ. ಏನ್ ಮಡಗಿದೆ ಜೋಬಲ್ಲಿ? ಅಣ್ಣ ಏನು ಇಲ್ಲ ಅಣ್ಣ ನನ್ನ ಹತ್ರ. ಏಯ್ ಸಿಗರೇಟ್ ಕೊಡ. ಏನಮ್ಮ ಹೋಗಿ ಅಂದ್ರೆ ಆಗಲ್ವಾ? ಅಣ್ಣ ಇಲ್ಲ ಸಿಗರೇಟ್ ಕೊಡಮ್ಮ ಅವನಿಗೆ. ಅಣ್ಣ ಬೇಡ ಅಣ್ಣ. ಅಣ್ಣ ಅಣ್ಣ ಬೇಡ ಇರ್ಲಿ ಅಣ್ಣ. ತಗೋ ಹೊಡಿ ಮಾಮ್. ಅಯ್ಯ ಬೇಡ ಹೊಡಿಯಮ್ಮ ಇರ್ಲಿ. ಅಣ್ಣ ಬೇಡ ಏಯ್, ಅಣ್ಣ. ಇರ್ಲಿ ಹೊಡಿ ತಗೋ ಹೊಡಿಯೋ. ಒಂದು ನಿಮಿಷ ಅಣ್ಣ, ಈ ಸೀನ್ಗೆಲ್ಲ ಆಗಲ್ಲ ಇದ್ರೆ ಚೆನ್ನಾಗಿರುತ್ತೆ. ಒಂದೇ ಒಂದು ನಿಮಿಷ ಅಣ್ಣ. ಅಣ್ಣ ಒಂದು ನಿಮಿಷ ಅಣ್ಣ, ಕೊಡಿ ಅಣ್ಣ. ಅಣ್ಣ ಅದು ಹೆಂಗೆ ಅಂಡಿಸ್ಕೊಳ್ದ? ಏಯ್ ಎಂಟಿಸ್ಕೊಳ. ಅಣ್ಣ 5ನೇ ಕ್ಲಾಸಲ್ಲ ಇವತ್ತು ಆಟ ಆಡ್ದವ್ರು ನಾವು. ತಪ್ಪು ಅಂತ ಗೊತ್ತಾದ್ಮೇಲೆ ಎಲ್ಲ ಬಿಟ್ಬಿಟ್ವಿ. ಅಣ್ಣ ಇನ್ನು ನೀವು ಹೊಡೀರಿ 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 ಅಂತ ಹೇಳ್ತೀರಾ, ನೋಡ್ತೀರಾ ದೊಡ್ಡ ಮನೆ ಮಕ್ಕಳ ಥರ ಕಾಣಿಸ್ತೀರಾ. ಅಪ್ಪ ಮಾಡಿರೋ ದುಡ್ಡು, ಬೈಕು, ಶೋಕಿ ಅದನ್ನೆಲ್ಲ ಬಿಟ್ಬಿಟ್ಟು ಸೈಡಿಗೆ ಬಂದು ನೋಡಿ ನೀವು 0. ಅಣ್ಣ ಮತ್ತು ನೀವು ದೇವರು ಘಟ ಕೊಟ್ಟಿರೋದು ದುಡ್ಡು ತಿನ್ನು ಅಂತ, ಇನ್ನೊಬ್ರ ಹತ್ರ ಕಿತ್ಕ ತಿನ್ನು ಅಂತ ಅಲ್ಲ. ಯಾಕಣ ಬೇಕು? ಸಿಗರೇಟ್ ಹೊಡ್ಯಕ್ ಬರಲ್ಲ ಅಂತ ಅಲ್ಲ. ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಬಿಟ್ಬಿಡಿ ಅಣ್ಣ, ಯಾಕೆ ಬೇಕು? ಅಣ್ಣ ಒಬ್ಬ ಕೆಟ್ಟವನ್ ಒಳ್ಳೆಯವನಾಗ್ಬಿಟ್ರೆ ತುಂಬಾನೇ ಒಳ್ಳೇದು. ಬಟ್ ಒಬ್ಬ ಒಳ್ಳೆಯವನ್ ಕೆಟ್ಟವನಾಗ್ಬಿಟ್ರೆ ತುಂಬಾನೇ ಕೆಟ್ಟದು. ಕೈಯಲ್ಲಿ ದಮ್ ಹಿಡಿದ್ಮೇಲೆ ಬಾಟ್ಲಿ ಹಿಡಿಯೋದು, ಬಾಟ್ಲಿ ಹಿಡಿದ್ಮೇಲೆ ಲಾಂಗ್ ಹಿಡಿಯೋದು ದೊಡ್ಡ ವಿಷಯನೇ ಅಲ್ಲ ಅಣ್ಣ. ಬರ್ತೀನಿ ಅಣ್ಣ, ಟೈಮ್ ಇಲ್ಲ. ನನ್ನ ಹತ್ರ ಇದ್ದಿದ್ದು ಫ್ರೀ ಅಡ್ವೈಸು ಕೊಟ್ಬಿಟ್ಟಿದ್ದೀನಿ, ಅದು ನೀವು ಮಡಿಕೊಳ್ಳಿ. ಬರ್ತೀನಿ ಅಣ್ಣ. ಅಣ್ಣ ಬರ್ತೀನಿ. ಅಣ್ಣ ಅವ್ರದ್ದು ಫ್ರೀ ಅಡ್ವೈಸ್ ನನ್ನ ಹತ್ರ 2 ರೂಪಾಯಿ ಇದೆ, ತಗೊಳ್ಳಿ ಏನ್ ನೀನ್- ಆಯ್ತಾ? ಬರ್ಲಾ? ಲೈ ರೋಡಲ್ಲಿ ಹೋಯ್ತಾರ ಇರುವನ್ನ ಚಡ್ಡಿಲ್ ಬಿಡ್ಬೇಕಂತ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ರು. ಮತ್ತೆ ನಿಮ್ಮ ಮನೇಲಿ ನಮ್ಮಿಬ್ಬರನ್ನ ಒಪ್ಕೋತಾರ? ಒಪ್ಕೊಳ್ಳಿಲ್ಲ ಅಂದ್ರೆ ಬಿಡು, ಕೇರಳಕ್ಕೆ ಹೋಗ್ಬಿಡೋಣ. ತಲೆನೇ ಕೆಡ್ಸ್ಕೋಬೇಡ. ಇಬ್ರು ಲವರ್ಸಾ? ಹೌದು. ಇಷ್ಟಪಟ್ಟು ಹುಡುಗಿಗೆ ಪ್ರಪೋಸ್ ಮಾಡಿದ ಹುಡುಗಿ ಕೈಗೆ ರೋಸ್ ಕೊಟ್ಟು ಅವಳ ಫೇಸಲ್ಲಿ ಸ್ಮೈಲ್ ಮಾಡಿ ನಾವು ಸ್ಮೈಲ್ ಮಾಡೋದ್ರಲ್ಲಿ ಏನೋ ಒಂಥರ ಮಜಾ ಇದೆ ಅಲ್ವಾ? ಹೌದು. ನಾನು ನಮ್ಮ ಹುಡುಗಿಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದೀನಿ. ಬಾಯ್. ಪಾಪ ಅವನ್ಗೇನು ಗೊತ್ತು, ಲವ್ ಮಾಡೋಕ್ಕಿಂತ ಮುಂಚೆ ಇರೋ ಬಿನ್ನಾಸ್ ಲೈಫ್ ಲವರ್ ಸಿಕ್ಕಿದ್ಮೇಲೆ ಇರಲ್ಲ ಅಂತ ಅಂದ್ಬಿಟ್ಟು. ವಾಟ್? ಏನ್ ಹೇಳ್ದೆ ನೀನು? ಐ ಮೀನ್ ಟು ಸೇ ಲವರ್, ಲವ್ ಯು ಸೋ ಮಚ್ ಬೇಬಿ. ಮತ್ತೆ ಶ್ರೇಯಾ, ನೀನು ಏನು ಹೆಲ್ಪ್ ಆಗಬೇಕು ಅಂತ ಕೇಳಿದೆ, ಏನು ಅಂತ ಹೇಳಲೇ ಇಲ್ಲ. ಕಣೋ, ನೆಕ್ಸ್ಟ್ ವೀಕ್ ನನ್ನ ಬಾಯ್ ಫ್ರೆಂಡ್ ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ಇದೆ. ಅದಕ್ಕೆ ಒಂದು ಸಾಂಗ್ ಬರ್ಕೊಡ್ಬೇಕಾಗಿತ್ತು, ಬರ್ಕೊಡ್ತೀಯಾ? ಬಾಯ್ ಫ್ರೆಂಡ್ ಅಂದ್ರೆ ನಿನ್ ಲವ್ವರಾ? ಹ್ಞೂ ಕಣೋ, ನನ್ನ ಲವ್ವರ್ರೇ. ನಾನು ಅವ್ನು ಎಷ್ಟು ಲವ್ ಮಾಡ್ತೀನಿ ಗೊತ್ತಾ? ಈಸ್ ಸೋ ಕ್ಯೂಟ್. ನನ್ಗೆ ಅವನಂದ್ರೆ ತುಂಬಾ ಇಷ್ಟ. ಯಾಕೋ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಏನಾಯ್ತು ನಿನ್ಗೆ? ಏನಿಲ್ಲ ಶ್ರೇಯಾ, ಸ್ವಲ್ಪ ತಲೆನೋತಾ ಇದೆ. ಇನ್ 3 days ಒಳಗಡೆ ನಿಂಗೆ ಸಾಂಗ್ ರೆಡಿ ಮಾಡ್ಕೊಡ್ತೀನಿ. ಓಕೆ ಬಾಯ್. ಇಷ್ಟೊತ್ತು ಚೆನ್ನಾಗೇ ಇದ್ನಲ್ಲ, ಏನಾಯ್ತು ಇವನ್ಗೆ? ಇಲ್ಲ ಚಂದು, ಬೇಜಾರಾಗಿರೋದು ನಿಜ. ಬಟ್ ನನಗೆ ಅವಳಿಗಿಂತ ನನ್ನ ಕನಸುಗಳೇ ಮುಖ್ಯ, ನನ್ನ ಸಾಧನೆನೇ ಮುಖ್ಯ. ಅವಳೇ ಖುಷಿಯಾಗಿರ್ಬೇಕಾದ್ರೆ ನಾನು ಯಾಕೆ ಬೇಜಾರಾಗಿರಲಿ? ಒಂದು ನಿಮಿಷ ಇರೋ ಮಾಡ್ತೀನಿ. ಬಾಲೋಣ. ಓ ಏನು ಪ್ರೀತಮ್ ಇಲ್ಲಿ? ಮತ್ತೆ ಅಣ್ಣ, ಊರಿಂದ ಇವಾಗ ಬರ್ತಾ ಇದ್ದೀರಾ? ಹ್ಞೂ ಪ್ರೀತಮ್, ಇವಾಗ ಬರ್ತಾ ಇರೋದು. ಸ್ವಲ್ಪ ದಿನ ರಜಾ ಆಯಿತು, ಒಂದು ಫಿಲ್ಮ್ ಈಗ ಮುಗೀತು, ಅದಕ್ಕೆ ಮನೆಯವ್ರನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಈಗ ಬರ್ತಾ ಇದ್ದೀನಿ. ಇಂಡಸ್ಟ್ರಿಲಿ ನಾನು ಏನಾರು ಅಚೀವ್ ಮಾಡಬೇಕು, ಸಾಧಿಸ್ಬೇಕು ಅಂದ್ಕೊಂಡಿದ್ದೀನಿ. ಟ್ಯಾಲೆಂಟ್ ಇದೆ, ಏನಾರು ಮಾಡಿ ಅಣ್ಣ. ಸಿನಿಮಾ ಅದು ನೋಡೋಕೆ ಸರಿ, ಮಾಡೋದು ಕಷ್ಟ. ಹುಚ್ಚು ಕನ್ಸಲ್ಲ ಯಾಕೆ? ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡ್ಬೋದಲ್ಲ ನೋಡು.
ಅಣ್ಣ ಪ್ರಾಣ ಬಿಡಿ ಅನ್ನಿ ಈಗಲೇ ಬಿಟ್ಬಿಡ್ತೀನಿ, ಆದರೆ ಕಾಣೋ ಕನ್ಸುಗಳನ್ನ ಮಾತ್ರ ಬಿಡಿ ಅನ್ಬೇಡಿ. ನಾನು ಈಗಲೂ ಬದುಕಿದ್ದೀನಿ ಅಂದರೆ 2 ಹೊತ್ತಿನ ಊಟದಿಂದ ಅಲ್ಲ, ನಾನು ಕಾಣೋ ಕನ್ಸುಗಳಿಂದಾನೆ. ಮಾಡ್ತೀನಿ ಅಣ್ಣ, ನನಗೆ ಅಚೀವ್ ಮಾಡೋ ನಂಬಿಕೆ ಇದೆ. ಏನಾದರೂ ಒಂದೇ ಒಂದು ಚಾನ್ಸ್ ಮಾಡಿಕೊಡಿ. ಬೇಕಾದ್ರೆ ಒಂದು ಕೆಲಸ ಮಾಡು, ಒಬ್ಬರು ಪ್ರೊಡ್ಯೂಸರ್ ಪರಿಚಯ ಇದ್ದಾರೆ, ಬೇಕಾದ್ರೆ ಅವ್ರ ಅಡ್ರೆಸ್ ಕೊಡ್ತೀನಿ, ನೀನು ಹೋಗಿ ನೋಡು. ಓಕೆ, ಸರಿ ಸರಿ ಅಣ್ಣ. ಮೀಟ್ ಮಾಡ್ಬೇಕಾದ್ರೆ ನೀನು ಹುಬ್ಬಳ್ಳಿಯವನ ತಿಳ್ಕೊಬಿಡು, ಅವರು ಹುಬ್ಬಳ್ಳಿಯವರೇ, ಚಾನ್ಸ್ ಕೊಟ್ಟರು ಕೊಡ್ಬೋದು. ತಗೋ ಅಡ್ರೆಸ್. ಅಣ್ಣ, ಅವಕಾಶಕ್ಕೋಸ್ಕರ ಊರ ಹೆಸರನ್ನೇ ಚೇಂಜ್ ಮಾಡೋದು, ಅವಕಾಶ ಸಿಕ್ಕಿದ್ಮೇಲೆ ಊರನ್ನೇ ಚೇಂಜ್ ಮಾಡೋದು ಎರಡೂ ನಮ್ಮ ಜೈಮಾನ ಅಲ್ಲ. ಸರಿ ಬರ್ತೀನಿ ನಾನು, ಏನೋ ಒಂದು ಮಾಡು. ಅಣ್ಣ ಥ್ಯಾಂಕ್ಸ್ ಅಣ್ಣ. ಪ್ರೀತು, ನಾಳೆ ಪ್ರೊಡ್ಯೂಸರ್ ಹತ್ರ ಏನೇನು ತೋರಿಸ್ಬೇಕು, ಏನೇನು ಹೇಳಬೇಕು ಎಲ್ಲ ಕರೆಕ್ಟಾಗಿ ರೆಡಿ ಮಾಡ್ಕೊ. Okay. ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿದ್ದು ಬರ್ತೀನಿ. ಬಾಯ್. ಹ್ಞೂ. ಹಾಯ್ ಚಂದನ್. ಹಾಯ್ ಶ್ರೇಯಾ. ಪ್ರೀತಮ್ ಇಲ್ಲಿ. ನಾನು ಅವನ್ಗೆ ಒಂದ್ ಸಾಂಗ್ ಬರ್ಕೊಡು ಅಂತ ಕೇಳಿದ್ದೆ, ಸೊ ಮೀಟ್ ಮಾಡ್ಬೇಕಾಗಿತ್ತು. ಓ ಹೌದಾ, ಅಲ್ಲೋಗು, ಅಲ್ಲಿ ಕೂತಿದ್ದಾನೆ, Okay. ಸ್ಟೋರಿ ರೆಡಿ ಮಾಡ್ತಾ ಇದ್ದಾನೆ. ಓಕೆ ಓಕೆ. ಓಕೆ ಬಾಯ್. ಹಾಯ್ ಪ್ರೀತಮ್. ಪ್ರೀತಮ್, ನಾನು ಕೇಳಿದ ಸಾಂಗ್ ರೆಡಿ ಮಾಡಿದ್ಯಾ? ಅಯ್ಯೋ ಇಲ್ಲ ಶ್ರೇಯ, ಮರೆತ್ಬಿಟ್ಟೆ. ಒಂದು 5 ನಿಮಿಷ ಕೂತ್ಕೋ, ಈಗಲೇ ಬರ್ಕೊಡ್ತೀನಿ. ಓಕೆ. ಹ್ಞೂ. ವಾವ್, ಥ್ಯಾಂಕ್ ಯು ಸೋ ಮಚ್. 10 minutes ಅಲ್ಲಿ ಸಾಂಗ್ ಬರ್ಕೊಟ್ಟಿದ್ಯಾ. ಯು ಆರ್ ಸೋ ಟ್ಯಾಲೆಂಟೆಡ್. ಥ್ಯಾಂಕ್ ಯು ಸೋ ಮಚ್. ತಗೋ. ಪ್ರೀತಿಗೋಸ್ಕರ ಮಾಡೋ ಕೆಲಸಕ್ಕೂ ಕೂಲಿಗೋಸ್ಕರ ಮಾಡೋ ಕೆಲಸಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ನಾನು ಮಾಡಿದ್ದು ಕೂಲಿಗೋಸ್ಕರ ಅಲ್ಲ, ಪ್ರೀತಿಗೋಸ್ಕರ. ಐ ಮೀನ್ ಆ್ಯಸ್ ಅ ಫ್ರೆಂಡಾಗಿ ಮಾತ್ರ ಅಷ್ಟೆ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನನ್ನಿಂದ ನಿಂಗೇನಾದ್ರು ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಶ್ರೇಯ, ನಂಗೆ ತುಂಬ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ, ಹೋಗು. ಓಕೆ ಬಾಯ್. ಇದೆ ಅಲ್ವಾ? ಅಂದ್ರೆ ಆ ಲೈಟ್ ಮ್ಯಾನ್ ಬಾಲು ಕಡೆಯಿಂದ ಬಂದಿರೋದಾ? ಎಲ್ಲಿ ನೀನ್ ಮಾಡಿರೋ ವರ್ಕ್ ಕೊಡಿಲಿ ನೋಡೋಣ. ತಗೊಳ್ಳಿ ಸರ್. ನೋಡಿ ಸರ್ ಏನ್ ಮಾಡಿದಾನೆ ಅಂತ. ಹಾ ಹೇಳಪ್ಪ, ಏನ್ ನಿನ್ ಕತೆ? ಸರ್, ಓಪನಿಂಗ್ಗೆ ಒಂದು ದೊಡ್ಡ ಗಾರ್ಡನ್ ಸರ್, ಅಲ್ಲಿ 2 ಗುಲಾಬಿ ಗಿಡಗಳು. ಓಕೆ ಓಕೆ, ಕತೆ ಚೆನ್ನಾಗಿದೆ, ಐ ಲೈಕ್ ಇಟ್. ಒಂದು ಕೆಲಸ ಮಾಡು, 50,000 ಕೊಡ್ತೀರಿ, ಈ ಕತೆನ ನನಗೆ ಕೊಟ್ಬಿಡು. ಇಲ್ಲ ಸರ್, ನನ್ನ ಕತೆನ ನಾನೇ ಮಾಡ್ತೀನಿ. ನಾನು ದುಡ್ಗೋಸ್ಕರ ಅಂತ ಮಾಡ್ತಾ ಇಲ್ಲ, ನನ್ನ ಕನ್ಸುಗಳನ್ನ ನನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಾನು ದುಡ್ಡು ಮಾಡಬೇಕು ಅನ್ನೋಂಗಿದ್ರೆ ಏನೇನೋ ಮಾಡ್ತಾ ಇದ್ದಾರೆ, ಆದರೆ ನಾನು ಸಾಧಿಸ್ಬೇಕು. ನೋಡ್ರಿ, ನೀವು ಬರೆದಿರೋದನ್ನೆಲ್ಲ ನೋಡಿದೆ, ಚೆನ್ನಾಗಿದೆ. ಆದರೆ ಇಂಡಸ್ಟ್ರಿಗೆ ಬರಬೇಕಾದ್ರೆ ದುಡ್ಡಿರಬೇಕು, ಒಳ್ಳೆ ಬ್ಯಾಕ್ಗ್ರೌಂಡ್ ಇರಬೇಕು. ಅದು ಇಲ್ಲ ಅಂತಂದರೆ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್ ಇರಬೇಕು. ಅಂದರೆ ನಿಮ್ಮ ಮಾತಿನ ಅರ್ಥ ಇಲ್ಲಿ ಕಲೆಗೆ ಬೆಲೆ ಇಲ್ಲ, ತಲೆಗಳಿಗೆ ಬೆಲೆ ಅಲ್ವಾ? ನೀವು ಹೇಳಿದ್ರಲ್ಲ, ಈ ದುಡ್ಡು, ಇನ್ಫ್ಲುಯೆನ್ಸು, ಬ್ಯಾಕ್ಗ್ರೌಂಡ್ ಇವೆಲ್ಲ ಟ್ಯಾಲೆಂಟ್ ಮುಂದೆ ಇದಕ್ಕೆ ಸಮಾನ ಸರ್. ಲೋ ಕಂದ, ಓಡೋ ಕುದುರೆನ ನಂಬಿ ದುಡ್ಡು ಹಾಕೋದೇ ಕಷ್ಟ, ಆದರೂ ಹಾಕ್ಬೋದು. ಇನ್ನು ಹೊಸ ಕುದುರೆನ ನಂಬಿ ಹೆಂಗ್ ದುಡ್ಡು ಹಾಕೋದು? ಸರ್, ಪ್ರತಿ ಕುದುರೆನೂ ಓಡೋಕ್ಕಿಂತ ಮುಂಚೆ ಹೊಸ ಕುದುರೆಗಳಾಗಿರೋದು. ಆದರೆ ಆ ಕುದುರೆಗಳಿಗೆ ಅವಕಾಶ ಸಿಕ್ತಾಗಲೇ ಗೊತ್ತಾಗೋದು ಯಾವ ಕುದುರೆಗಳ ತಾಕತ್ತು ಎಷ್ಟೆಷ್ಟಿದೆ ಅಂತ. ಎಲ್ಲಿವರೆಗೂ ನಿಮ್ಮಂಥವ್ರು ನಮ್ಮಂಥ ಟ್ಯಾಲೆಂಟೆಡ್ಗಳಿಗೆ ಅವಕಾಶ ಕೊಡಲು ಅಲ್ಲಿವರೆಗೂ ಇಂಡಸ್ಟ್ರಿ ಉದ್ದಾರ ಆಗಲ್ಲ.
ಎಷ್ಟೊಂದು ಜನ ಇದೇ ಇಂಡಸ್ಟ್ರಿಯವರು ಇಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಬೇರೆ ರಾಜ್ಯ ದೇಶಗಳ ಹೋಗಿ ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಅದೇ ಜನ ಇವತ್ತು ನಮ್ಮ ಇಂಡಸ್ಟ್ರಿ ಇದ್ದರೆ ಎಲ್ಲ ದೇಶದವರು ತಿರುಗಿ ನಮ್ಮ ಇಂಡಸ್ಟ್ರಿನ ನೋಡಿರೋರು. ನೀವು ಚಾನ್ಸ್ ಕೊಡದೇ ಇದ್ರು ಇವತ್ತಲ್ಲ ನಾಳೆ ನಾನು ಸಾಧಿಸಿ ತೋರಿಸ್ತೀನಿ. ಅಯ್ಯೋ ಇವನ ನಾನು ಇಷ್ಟೊತ್ತು ಹೇಳಿದ್ನ ಬರೆದಿಟ್ಕೊಳ್ಳಿ, ಇವಾಗ ಕೆತ್ತಿಟ್ಕೊಳ್ಳಿ. ಇದೇನಪ್ಪ ಸತ್ಯನ ತಲೆ ಕೊಡ್ದಂಗೆ ಹೇಳ್ಬಿಟ್ಟ. ಇಂಡಸ್ಟ್ರಿಯನ್ನು ಇವ್ರ ಅಪ್ಪನ ಮನೆ ಸೊತ್ತು ಅನ್ಕೋಬಿಟ್ಟಿದ್ದಾನೆ. ದುಡ್ಡು, ಇನ್ಫ್ಲೂಯೆನ್ಸು, ಬ್ಯಾಕ್ಗ್ರೌಂಡ್ ಇರೋರು ಮಾತ್ರ ಚಾನ್ಸ್ ಕೊಡೋಕ್ಕೆ. ಇವನಿಲ್ಲಾಂದ್ರೆ ಇನ್ನೊಬ್ರ ಹತ್ರ ಹೋಗ್ತೀನಿ. ಸಾಧಕನ ಸಾಧನೆಗೆ ದಾರಿ ಕಾಣದೆ ಇರುವ ಕನಸುಗಳ ಹಾವಳಿಗೆ ಕಣ್ಣು ಮುಚ್ಚದೆ ಇರುವ ಸೂಪರ್ ಆಗಿತ್ತು ಮಚ ಫಿಲಿಮ್. ಅದು ಏನು ಡೈರೆಕ್ಷನ್, ಒಂದು ಸೂಪರ್ ಸ್ಟಂಟ್ಸು ಸಕ್ಕದಾಗಿತ್ತು ಫಿಲಮ್. ಹೋಗೋಣ, ತಿರ್ಗಾ ಹೋಗ್ಬೇಕಣ್ಣ ಫಿಲಿಮ್ಗೆ. ಹೋಗೋಣ ಸಕ್ಕದಾಗೈತೆ ಫಿಲಮ್. ಸರ್ ಇಲ್ಲಿ ವೆಂಕಟೇಶ್ ಅನ್ನೋರು. ಯಾವ ವೆಂಕಟೇಶ್? ಅದೇ ಸರ್, ಪ್ರೊಡ್ಯೂಸರ್ ವೆಂಕಟೇಶ್. ಪ್ರೊಡ್ಯೂಸರ್ ವೆಂಕಟೇಶ್. ಮನೆ ನಿನ್ಗೇನಕ್ಕೆ ಸರ್ ಒಂದು ಮೂವಿ ಮಾಡ್ತಾ ಇದ್ದೀನಿ ಸರ್, ಪ್ರೊಡ್ಯೂಸ್ ಮಾಡಿ ಅಂತ ಕೇಳೋ. ಏನೋ ನೀನು ಫಿಲಮ್ ಮಾಡ್ತಾ ಇದೀಯಾ? ಮುಖ ನೋಡು ಮುಖ, ಹೊಡಿ ಮಚ್ಚ ಹ್ಯಾಂಡು. ಫಿಲಮ್ಗಿಲ್ಲ ನಿನಗೆ ಯಾಕೆ? ಹೋಗಲು ಸರ್ ಹೋಗಲು ಹೋಗೋ, ಎಲ್ಲ ಫಿಲಮ್ ಮಾಡ್ತಾರಂತೆ. ಓಯ್ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗೋ. ಆ ಸೈಡಾ ಸರ್? ಹಾಂ ಲೆಫ್ಟ್. ಓಕೆ ನಡಿ ಮಚ ಹೋಗೋದ. ಸರಿ ಹೋಗೋಣಪ್ಪ. ಏನು ಪ್ರೀತಮ್, ನಿನ್ನೆ ಆ ಪ್ರೊಡ್ಯೂಸರ್ ಹತ್ರ ಏನು ಮಾತಾಡಿದ್ಯಾ? ಅವರು ನನಗೆ ಫೋನ್ ಮಾಡಿ ಬೈತಾ ಇದ್ದಾರಲ್ಲ. ಅಣ್ಣ, ನನ್ನ ಮುಖದಲ್ಲಿ ಮೇಕಪ್ ಇಲ್ಲ, ಮಾತಲ್ಲಿ ಫಿಲ್ಟ್ರ್ ಇಲ್ಲ. ಇಲ್ಲಿ ಏನು ಬರುತ್ತೋ ಅದು ಇಲ್ಲಿಂದ ಬರ್ತಾ ಇರ್ತದಣ್ಣ. ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತಲೇ ಅಲ್ಲಿ ಕಲಿಸಿದ್ದು. ಅವರೇನಂತ ದೊಡ್ಡ ಪ್ರೊಡ್ಯೂಸರ್ಸ್ ಅಲ್ಲ, ಚಿಕ್ಕ ಪ್ರೊಡ್ಯೂಸರ್ಸ್. ಅವರೇ ನಿನ್ನ ಬೇಡ ಅಂತ ಹೇಳಿದ ಮೇಲೆ ಇನ್ನೂ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಇನ್ನು ದುಡ್ಡು ಹಾಕಿ ನಿನ್ನ ಫಿಲ್ಮ್ನ ಹೇಗೆ ತೆಗಿತಾರೆ? 10 ವರ್ಷದಿಂದ ನಾನೇ ಇದ್ದೀನಿ, ಇನ್ನೂ ಏನೂ ಸಾಧನೆ ಮಾಡೋಕ್ಕಾಗಲಿಲ್ಲ. ಇನ್ನೂ ಲೈಟ್ ಮ್ಯಾನ್ ಆಗೇ ಇದ್ದೀನಿ. ಆದರೆ ನೀನು ಇನ್ನೂ ಚಿಕ್ಕ ಹುಡುಗ, ನೀನು ಬಂದು ಏನು ಸಾಧನೆ ಮಾಡ್ತೀಯಾ? ಹೋಗು, PUC ಓದಿದ್ಯಾ, ಡಿಗ್ರಿ ಮುಗಿಸಿ ಲೈಫ್ ಕಂಪ್ಲೀಟ್ ಮಾಡ್ಕೊ, ಲೈಫಲ್ಲಿ ಸೆಟ್ಲಾಗು. ಸುಮ್ಮನೆ ಯಾಕೆ ಹಾಳಾಯ್ತೀಯಾ? ಇಲ್ಲ ಅಣ್ಣ, ನಾನು ಇಂಡಸ್ಟ್ರಿಗೆ ಬಂದು ಏನೋ ಸಾಧನೆ ಮಾಡಲೇಬೇಕು. ನಾನು ಇಷ್ಟೆಲ್ಲ ಹೇಳಿದ್ದೀನಿ, ಮುಂದಕ್ಕೆ ನಿನ್ನಿಷ್ಟ, ಏನಾದರೂ ಒಂದು ಮಾಡು. ಛೇ, ಏನು ಚಂದು, ಕಲೆಗೆ ಬೆಲೆನೇ ಇಲ್ವಾ? ಯಾವುದೇ ಡೈರೆಕ್ಟರ್ ಹತ್ರ ಹೋಗು, ಪ್ರೊಡ್ಯೂಸರ್ ಹತ್ರ ಹೋಗು, ದುಡ್ಡು, ಇನ್ಫ್ಲೂಯೆನ್ಸು, ಬ್ಯಾಕ್ಗ್ರೌಂಡ್ ಇಂಥವ್ರು ಮಾತ್ರ ಅವಕಾಶ ಅನ್ನೋದಾದ್ರೆ ನಮ್ಮಂಥ ಟ್ಯಾಲೆಂಟೆಡ್ ಪರ್ಸನ್ಗಳು ಇನ್ನೆಲ್ಲೋಬೇಕು? ಒಂದು ಕಾಲ ಇತ್ತು ಪ್ರೀತು, ರಾಜ್ಕುಮಾರು, ಶಂಕರ್ ನಾಗು, ಪುಟ್ಟಣ್ಣ ಕಣ್ಗಾಲು ಅವರೆಲ್ಲ ಟ್ಯಾಲೆಂಟ್ನ ನೋಡಿ ಅವರೇ ಕರ್ಕೊಂಡು ಬಂದು ಹುಡುಕಿ ಕಷ್ಟಪಟ್ಟು ನಮ್ಮ ಟ್ಯಾಲೆಂಟ್ನ ಆಚೆ ತರ್ತಾ ಇದ್ರು. ಆ ಟ್ಯಾಲೆಂಟ್ ಒಳ್ಳೆ ಬೆಲೆ ಇರ್ತಾ ಇತ್ತು. ಇವಾಗೆಲ್ಲ ನೀ ಹೇಳೋ ಪ್ರಕಾರ ಇನ್ಫ್ಲೂಯೆನ್ಸು, ಬ್ಯಾಕ್ಗ್ರೌಂಡು, ಮನಿ ಪವರ್ನೂ ನೋಡ್ತಾರೆ. ಇದನ್ನೆಲ್ಲ ನೋಡ್ತಾರೆ. ನಂಗನ್ಸೋ ಪ್ರಕಾರ ನೀ ಇದನ್ನೆಲ್ಲ ಬಿಟ್ಟು ಬೇರೆ ಏನಾರ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಬಿಟ್ಬಿಡು. ಏನಂದೆ ನೀನು? ಬಿಟ್ಬಿಡು ಅಂದೆ ಅಲ್ವಾ? ಚಂದು, ಚಿಕ್ಕದ್ರಿಂದ ಇಷ್ಟಪಟ್ಟು ಊಟಗಳು ಮಾಡಿಲ್ಲ, ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಂಡಿಲ್ಲ, ಇಷ್ಟಪಟ್ಟಿದ್ದು ಏನೂ ಸಿಕ್ಕಲಿಲ್ಲ. ಅಪ್ಪ, ಅಮ್ಮ, ಅಣ್ಣ, ತಂಗಿ ಇವ್ರ ಪ್ರೀತಿ ವಾತ್ಸಲ್ಯ ನಾನು ಕಾಣಲಿಲ್ಲ. ಆದ್ರೂ ನಾನು ಕಾಣ್ತೀನಲ್ಲ ಕನಸು, ಅದರಿಂದ ಖುಷಿಯಾಗಿರ್ತಿದೆ. ಇವತ್ತೆಲ್ಲ ನಾಳೆ ಸಾಧಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ಇಷ್ಟು ದಿನ ಸಪೋರ್ಟ್ ಮಾಡ್ತಿದ್ದು ನೀನೇ. ಬಿಟ್ಬಿಡು ಅಂದೆ ಅಲ್ವಾ? ಸರಿ, ಬಿಟ್ಬಿಡ್ತೀನಿ ಕಣೋ. ಯಾಕೋ ಒಬ್ಬನೇ ಇರಬೇಕು ಅನ್ನಿಸ್ತಿದೆ. ಹೋಗ್ಬಿಡು. ಹೇ ಪ್ರೀತು, ಹೇ ಯಾರಿಗೆ ಯಾರೂ ಇಲ್ಲ, ದಾರಿಗೆ ಸಂಗವಿಲ್ಲ ಅನ್ನುವ ಗಾದೆ ಮಾತು ನಿಜವಾಯ್ತಲ್ಲ.
ಯಾರಿಗೆ ಯಾರೂ ಇಲ್ಲ, ದಾರಿಗೆ ಸಂಗವಿಲ್ಲ ಅನ್ನುವ ಗಾದೆ ಮಾತು ನಿಜವಾಯ್ತಲ್ಲ. ನೋವುಗಳು ತುಂಬಿದ ಹಾಡು ನನ್ನದು, ಕೇಳುವವರಿಗೆ ನನ್ನ ನೋವು ಕಾಣದು. ನೋವುಗಳು ತುಂಬಿದ ಹಾಡು ನನ್ನದು, ಕೇಳುವವರಿಗೆ ನನ್ನ ನೋವು ಕಾಣದು. ಯಾರಿಗೆ ಹೇಳಲಿ, ಯಾರಿದನು ಕೇಳುವರು, ಯಾರಿಗೆ ನಾ ಹೇಳಲಿ, ಯಾರಿದನು ಕೇಳುವರು. ಬ್ರೋ ನನ್ನ 4ನೇ ಲೆವೆಲ್ ಕಂಪ್ಲೀಟ್ ಆಯ್ತು. ನೀನು 4, ನಂದು 6. ಆಡು ಆಡು. ಯಾಕೋ ಏನು ಏನ್ ಹೇಳು, ಏನು ಏನಾಯ್ತು ಹೇಳು, ಏನು ಏನಾಯ್ತಪ್ಪ? ತಾಳ ಲಾಸ್ಟ್ ಲೆವೆಲ್ ತಾಳ ಬಂದೆ ತಾಳ ಬಂದ ನಡಿಯ ಏನಾಯ್ತು, ಏನಾಯ್ತು ಹೇಳು. ಎಲ್ಲಿಗೋ, ಎಲ್ಲಿಗೆ ಎಲ್ಲಿಗೆ ಅಂತ ಹೇಳಪ್ಪ ಫಸ್ಟು. ಎಲ್ಲಿ ಕರ್ಕೊಂಡು ಹೋಗ್ತೀರಿ ನನ್ನ? ಎಲ್ಲಿಗೆ ನೀ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ನನ್ನ? ಏನಕ್ಕೋ? ಕನಸುಗಳು ಮೌನವಾದಾಗ, ಕನಸುಗಳು ಮೌನವಾದಾಗ. ಪ್ರೀತು 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 ಪ್ರೀತು. ಕನಸುಗಳು ಮೌನವಾದಾಗ, ಕನಸುಗಳು ಮೌನವಾದಾಗ. ಹಲೋ, ಹಾಂ ಅಲ್ಲೇ ಇರು, 5 ನಿಮಿಷ ಬಂದೆ. ಸರಿ. ಕನಸು ಕಾಣುವ ಕಣ್ಣನ್ನು ಕಿತ್ತು, ಸಾಧಿಸೋ ದಾರಿಯಲ್ಲಿ ಮುಳ್ಳಿನ ಗಿಡವನ್ನು ನೆಟ್ಟು, ಗುರಿ ತಲುಪುವ ವ್ಯಕ್ತಿಗೆ ಗೋರಿಯನ್ನು ಕಟ್ಟುವ ಈ ಜನರಿಗೆ ಏನು ಹೇಳಲಿ, ಏನು ಮಾಡಲಿ? ಕಲಾವಿದನ ಒಂದು ಕನಸು.